ಸರ್ಕಾರಿ ನೌಕರಿ ಪಡೆದಳು ಸರ್ಕಾರಿ ಸವಲತ್ತು. ಸುಳ್ಳು ಆದಾಯ ಪತ್ರ ಸೃಷ್ಟಿಸಿ ಸರ್ಕಾರಕ್ಕೆ ವಂಚನೆ. ಸರ್ಕಾರದ ಹಿತ ಕಾಪಾಡಬೇಕಿದ್ದ ಸರ್ಕಾರಿ ನೌಕರಿಯಿಂದಲೇ ಸರ್ಕಾರಕ್ಕೆ ವಂಚನೆ. ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಯಂತ್ರ ಚಾಲಿತ ವಾಹನ ಪಡೆದ ಈ ಲೇಡಿ ಒಂದಲ್ಲ ಎರಡಲ್ಲ ಸ್ವಾಮಿ, ಮೂರು ಗಾಡಿ ಪಡೆದು ಮನೆ ಮಂದಿಯೆಲ್ಲ ಓಡಾಡ್ತಾ ಇದ್ದಾರೆ. ಹೌದು, ರೇಖಾ ಅವರು ದೈಹಿಕ ವಿಕಲಚೇತನರಾಗಿದ್ದು ಇವರು ಸರ್ಕಾರಿ ನೌಕರರಾಗಿ ವಿಧಾನಸೌಧ ಕಚೇರಿಯಲ್ಲಿ ಕಿರಿಯ ಸಹಾಯಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸರ್ಕಾರದಡಿಯಲ್ಲಿ ಬಡ ವಿಕಲಚೇತನರಿಗೆ ಅನುಕೂಲವಾಗಲೆಂದು ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನ ಕೊಡುತ್ತಿರ್ತಾರೆ. ಆದರೆ ಈ ಯೋಜನೆ 2014-15ನೇ ಸಾಲಿನ ಆಯವ್ಯಯದಲ್ಲಿ ಕುಟುಂಬದ ವಾರ್ಷಿಕ ವರಮಾನ 2 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರುವ 20 ರಿಂದ 60 ವರ್ಷ ವಯೋಮಾನದ ತೀವ್ರತರವಾದ ದೈಹಿಕ ವಿಕಲಚೇತನರಿಗೆ ಅನುಕೂಲವಾಗುವಂತೆ ಜೀವಿತ ಕಾಲದಲ್ಲಿ 1 ಬಾರಿ ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನ ನೀಡಲು ಘೋಷಿಸಲಾಗಿದೆ. ಇದು ಸರ್ಕಾರದ ನಿಯಮ. ಆದರೆ ರೇಖಾರವರು ಸರ್ಕಾರಿ ನೌಕರರಾಗಿದ್ದು ಬಡ ವಿಕಲಚೇತನರಿಗೆ ಇರುವ ಸವಲತ್ತನ್ನ ಪಡೆಯಲು ಸುಳ್ಳು ದಾಖಲೆಯನ್ನ ಸೃಷ್ಟಿಸಿ 1 ವಾಹನವನ್ನ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಪಡೆದಿದ್ದು ಇನ್ನುಳಿದ 2 ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನ ಬೇರೆ ಇಲಾಖೆಗಳಲ್ಲಿ ಪಡೆದಿರುತ್ತಾರೆ. ಇಲಾಖೆಗಳ ಸೌಲಭ್ಯ ಪಡೆಯಲು ಆದಾಯ ಪ್ರಮಾಣ ಪತ್ರ ಬಹುಮುಖ್ಯವಾಗಿದ್ದು ಈಕೆಗೆ ಆದಾಯ ಪ್ರಮಾಣ ಪತ್ರ ಕೊಟ್ಟ ಅಧಿಕಾರಿ ಯಾರು ಎಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ. ಒಬ್ಬ ಸರ್ಕಾರಿ ನೌಕರರಾಗಿದ್ದು ಸರ್ಕಾರಕ್ಕೆ ವಂಚನೆ ಮಾಡುವ ತಪ್ಪಿತಸ್ಥರನ್ನ ಕೆಲಸದಿಂದಲೇ ವಜಾಗೊಳಿಸಬೇಕಾಗಿದೆ. ಶಿಲ್ಪಾ ಆರ್ ಗೌಡ, ಕ್ರೈಮ್ ವರದಿಗಾರರು, ನವಕರ್ನಾಟಕ ಟಿವಿ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.